ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರಾಜ್ಯ ಸರ್ಕಾರ ಎಮ್ಮೆ ನಿಷೇಧ ಮಾಡಲೇಬೇಕು. ಯಾಕೆಂದ್ರೆ ಪ್ರತಿಯೊಂದು ಸಣ್ಣ ಸಮಸ್ಯೆಗಳಿಗೆ ಕನ್ನಡಿಗರ ಮೇಲೆ ಹಲ್ಲೆ ಮಾಡುತ್ತಿರುವ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ, ಕನ್ನಡಿಗರ ಮೇಲೆ ಗುಂಡಾವರ್ತನೆ ಮಾಡುತ್ತಿರುವಂತ ಒಂದು MES ಪುಂಡರನ್ನು ಬಹಳ ಹೆಚ್ಚಾಗಿದ್ದಾರೆ. ಅವರಿಗೆ ನಾವು ಸಾಕಷ್ಟು ಬಾರಿ ಎಲ್ಲ ಕನ್ನಡ ಪರ ಸಂಘಟನೆ ತಕ್ಕ ಪಾಠವನ್ನು ನಾವು ಕಲಿಸ್ಕೊಂಡು ಬಂದಿದ್ದೇವೆ. ನೀವು ಬಾಲ ಬಿಚ್ಚಿದ್ರೆ ನಿಮಗೆ ಬಾಲ ಕೊಡುವಂತ ನಾವೆಲ್ಲ ಕನ್ನಡ ಪರ ಸಂಘಟನೆಯವರು ಮಾಡ್ತೇವೆ ಅಂತೇಳಿ, ಇನ್ನಾದ್ರೂ ಕೂಡ ಬಾಲ ಗಟ್ಟಿ ಕಟ್ಕೊಂಡು ಕುಂದ್ರಂತ ಅವ್ರಿಗೆ ಅವಶ್ಯಕತೆ ಇಲ್ಲ. ಎಲ್ಲಿ ಹೋದಲ್ಲಿ ಮೊದಲನೇದಾಗಿ ಅದು ನಮ್ಮ ಕರ್ನಾಟಕ ರಾಜ್ಯ ಸಂಚಾರಿ ಸಾರಿಗೆ ಇಲಾಖೆಯನ್ನು ಬಸ್ಸನ್ನು ಮಹಾರಾಷ್ಟ್ರದಲ್ಲಿ ಹೋಗ್ತಾವಂತ ಅದಕ್ಕೆ ಮಚ್ಚಿ ಬಿಡುವಂತ ಕೆಲಸ ಮಾಡ್ತಾರ, ಡ್ರೈವರ್ಗೆ ಮಚ್ಚಿ ಬಿಡುವಂತ ಕೆಲಸ ಮಾಡ್ತಾರ. ಆ ಬಸ್ ಮೇಲೆ ಎಲ್ಲ ಬಣ್ಣ ಹಚ್ಚಿ ಹಾಳು ಮಾಡಿ ಕಳಿಸ್ತಾರ. ಆ ರೀತಿ ನಾವು ಇನ್ನಾದ್ರೂ ಬೆಳಗಾವಿ ಕನ್ನಡ ಪರ ಸಂಘಟನೆ ಒಕ್ಕೂಟದಿಂದ ಯಾರು ಮಾಡಿಲ್ಲ. ನಾವು ಮಾಡೋದು ದೊಡ್ಡ ಮಾತಿಲ್ಲ. ನಾವೆಲ್ಲ ಮನಸ್ಸು ಮಾಡಿದ್ರೆ ಅವರು ಮಹಾರಾಷ್ಟ್ರದಿಂದ ಸಾವಿರಾರು ಗಾಡಿ ಬರ್ತಾವ. ಆ ರೀತಿ ನಾವು ಮಾಡ್ಬೋದು. ನಾವು ಜನರಿಗೆ ತೊಂದರೆ ಕೊಡ್ಬೇಕಂತಿಲ್ಲ. ಸಾಮಾನ್ಯ ಜನರು ಏನ್ ಮಾಡಿರ್ತಾರ, ಅವರು ಓಡಾಡ ಬೆಳಗಾವಿ ಚಲೋನ ನಮ್ಮ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರು ಏನು ಬೆಂಗಳೂರಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಅದೇ ರೀತಿ ನಮ್ಮ ಕನ್ನಡ ಪರ ಒಕ್ಕೂಟದಿಂದ ನಾವು ಇವತ್ತು ಸಭೆಯನ್ನು ಮಾಡಿ ಬೆಳಗಾವಿಯಲ್ಲಿ ಎಲ್ಲ ಸಂಘಟನೆ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇವಾಗ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ ಆಗಿರ್ಬೋದು, ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ಮಂಜುನಾಥ್ ಜಲ್ಲೆ ಅವ್ರದ್ದು ಕನ್ನಡ ವಿಜಯ ಸೇನೆ, ಆಮೇಲೆ ಬಂದು ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ, ಯುವ ಸೇನೆ, ಕರ್ನಾಟಕ ರಕ್ಷಣಾ ವೇದಿಕೆ ಕಿತ್ತೂರು ಕರ್ನಾಟಕ ಸೇನೆ, ಹಲವಾರು ಜೈ ಕರ್ನಾಟಕ, ಹಲವಾರು ಸಂಘಟನೆಗಳು ನಮ್ಮ ಜೊತೆ ಬೆಂಬಲವಾಗಿ ಇವತ್ತು ನಿಂತಿದೆ. ಅದೇ ರೀತಿ ಸೋಮವಾರ ದಿವಸ ನಾವು ವಾಟಾಳ್ ನಾಗರಾಜ್ ಅವರು, KR ಕುಮಾರ್ ಅವರು, ಶಿವರಾಮೇಗೌಡರು, ನಮ್ಮ ಎಲ್ಲ ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ರಾಜ್ಯಾಧ್ಯಕ್ಷರು ಬೆಂಗಳೂರಿಂದ ಬೆಳಗಾವಿ ಕಡೆ ಬರ್ತಾ ಇದ್ದಾರೆ. ಅದಕ್ಕೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಆಗುವಂಥ ಘಟನೆಗಳು ಇವಾಗ ನೋಡ್ತಾ ಇದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆ ಆಗಿರ್ಬೋದು, ಕಳಸಾ ಬಂದೂರು ಹೋರಾಟ ಆಗಿರ್ಬೋದು, ಹಲವಾರು ಪ್ರತಿಯೊಂದು ಇದ್ರೊಳಗೆ ನಮಗೆ ನಮ್ಮ ಭಾಷೆಯನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೊಂದು ಉತ್ತರವನ್ನು ಕೊಡಲಿಕ್ಕೆ ನಮ್ಮ ರಾಜ್ಯದಿಂದ ಎಲ್ಲ ನಮ್ಮ ನಾಯಕರು ಬರ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಕನ್ನಡ ಸೇನೆಯಿಂದ ನಮ್ಮ ಪರವಾಗಿ ನಮ್ಮ ಎಲ್ಲರ ಒಕ್ಕೂಟದಿಂದ ನಾವು ಅವ್ರ ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೀವಿ. ಶರಣಾರ್ಥಿ. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ, ಈಗಾಗಲೇ ಕರ್ನಾಟಕದ ಬೆಂಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾ ಗೋಷ್ಠಿಯನ್ನು ವಾಟಾಳ್ ನಾಗರಾಜ್ ಆಗಿರ್ಬೋದು, ಆಮೇಲೆ ಸಾರಾ ಗೋವಿಂದ್ರವರು ಆಗಿರ್ಬೋದು, ಪ್ರವೀಣ್ ಶೆಟ್ಟಿ ಆಗಿರ್ಬೋದು, ಶಿವರಾಮೇಗೌಡರು ಆಗಿರ್ಬೋದು, ಬೆಂಗಳೂರಿನ ಎಲ್ಲ ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರುಗಳು ಕೂಡಿ ಕುಮಾರ್ ಅವರು, ಜೈ ಕರ್ನಾಟಕ ಸಂಘಟನೆ ಆಗಿರ್ಬೋದು, ಈಗ ಎಲ್ಲ ಸಂಘಟನೆಯವರ ಕೂಡಿ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದರು. ಬೆಳಗಾವಿಯಲ್ಲಿ 10ನೇ ತಾರೀಕು ದಿನ ಒಂದು ಬೃಹತ್ ಕನ್ನಡಿಗರ ಶಕ್ತಿ ಪ್ರದರ್ಶನ ಮಾಡೋಣ ಅಂತ ಹೇಳಿ ನಮ್ಗೆ ಈಗಾಗಲೇ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಗಡಿ ಭಾಗದ ಸಂಪೂರ್ಣ ಅಭಿವೃದ್ಧಿಗೆ ಹಾಗೂ ಕಳಸಾ ಬಂಡೂರಿ ಮಹದಾಯಿ ಹೋರಾಟದ ಬಗ್ಗೆ ಆಗಿರಬಹುದು, ಬೆಳಗಾವಿಯಲ್ಲಿ ಇತ್ತೀಚೆಗೆ MES ಶಿವಸೇನೆಯ ಪುಂಡಾಟಿಕೆ ಅತಿ ಹೆಚ್ಚಾಗಿದೆ. ಈ ಎಲ್ಲ ಹೋರಾಟಗಳಿಗೆ ಒಂದು ಕೊನೆ ಹಾಡಬೇಕಂತೇಳಿ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಬೆಳಗಾವಿಗೆ ಬಂದು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸುವ ಮೂಲಕ, ಹೋರಾಟ ಮಾಡೋದ್ರ ಮೂಲಕ, ಕನ್ನಡಿಗರ ಶಕ್ತಿಯನ್ನು ತೋರಿಸುವುದರ ಮೂಲಕ MES ಶಿವಸೇನೆಯನ್ನು ಸಂಪೂರ್ಣವಾಗಿ ಇಲ್ಲಿಯ
ನಾವು MK ನಂಬಿಯಾರ್ ಇವರ ಹೆಸರಿನ ಅಡಿಯಲ್ಲಿ KK ವೇಣುಗೋಪಾಲ್ ಆಡಿಟರ್ ಜನರಲ್ ಎಕ್ಸ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರು ಸ್ಪಾನ್ಸರ್ ಮಾಡಿದಂತಹ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ. ಈ ಕಾರ್ಯಕ್ರಮ ದಿನಾಂಕ 7, 8 ಮತ್ತು 9ನೇ ತಾರೀಕು ಮಾರ್ಚ್ನಂದು ನಡೆಯಲಿದ್ದು ಇದು ಪ್ರತಿ 2ನೇ ಶನಿವಾರ ಫಿಕ್ಸ್ ಇರುತ್ತದೆ ಪ್ರತಿ ವರ್ಷ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಟಿಸ್ ಅಡಿಗ ಸಾಹೇಬರು 7ನೇ ತಾರೀಕಿಗೆ 5:30 ಗಂಟೆಗೆ ಮಾಡಲಿದ್ದಾರೆ. ಅವತ್ತಿನ ದಿವಸ ಇನಾಗ್ರೇಷನ್ ಆಗಿ ಮಾರನೇ ದಿವಸ ಅಂದರೆ 8ನೇ ತಾರೀಕಿನ ದಿವಸ ಸಾಕಷ್ಟು ಕಾಂಪಿಟೇಷನ್ಗಳು ಅಂದರೆ ದೇಶವ್ಯಾಪ್ತಿಯಾಗಿ 42 ಟೀಮ್ಗಳು ಈ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ. ಇದು ಅಣುಕು ನ್ಯಾಯಾಲಯ ಅಂದರೆ ನ್ಯಾಯಾಲಯದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಅಥವಾ ನ್ಯಾಯದಾನ ನಡೆಯುತ್ತದೆ ಅದೇ ರೀತಿ ಈ ಅಣುಕು ನ್ಯಾಯಾಲಯದಲ್ಲಿ ನಡೆಯಲಿದ್ದು ಇದಕ್ಕೆ ಸಾಕಷ್ಟು ಪ್ರತಿಸಾದವಿದ್ದು ಬೇರೆ ಬೇರೆ ರಾಜ್ಯಗಳಿಂದ ಅಂದರೆ ಭೋಪಾಲ್ ನ್ಯಾಷನಲ್ ಲಾ ಕಾಲೇಜ್, ಒಡಿಸ್ಸಾದಿಂದ, ಆಮೇಲೆ ಕೇರಳದಿಂದ, ಗುಜರಾತ್ದಿಂದ ಮತ್ತು ಗೋವಾ ರಾಜ್ಯಗಳಿಂದ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.